ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಮತ ಎಣಿಕೆ ಪ್ರಕರಣಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಎಫ್ಐಆರ್ಗೆ ಮೇ 7ರವರೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. 170 ಮತ ತಿದ್ದುಪಡಿ ಆರೋಪದ ಮೇಲೆ ದೂರು ಕೂಡ ದಾಖಲಾಗಿತ್ತು. ರಾಜಕೀಯ ಒತ್ತಡಕ್ಕೆ ದೂರು ದಾಖಲಿಸಿದ್ದು ಸರಿಯಲ್ಲ, ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡಲಿ ಅಂತ ಹೈಕೋರ್ಟ್ ಹೇಳಿದೆ. ಶೃಂಗೇರಿ ಮತ ಎಣಿಕೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನೇನಾಯಿತು ನೋಡ್ತಾ ಹೋಗೋಣ. ಅಂಚೆ ಮತಗಳಲ್ಲಿ ಅಕ್ರಮ ಆರೋಪದ ಮೇರೆಗೆ ಶಾಸಕ ಜೀವರಾಜ್ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳಲ್ಲಿ ಅಕ್ರಮ ಆರೋಪದ ಮೇಲೆ ಶಾಸಕ DN ಜೀವರಾಜ್ ಹಾಗೆಯೇ 3 ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ಅಂದರೆ ಚಿಕ್ಕಮಗಳೂರು ನಗರ ಠಾಣೆಗೆ ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ ಆಗಿರುವ ಸುಧೀರ್ ಕುಮಾರ್ ಮುರೊಳ್ಳಿ ದೂರನ್ನು ಕೊಟ್ಟಿರ್ತಾರೆ. ದೂರಿನ ಆಧಾರದಲ್ಲಿ DN ಜೀವರಾಜ್, ಅವತ್ತಿನ ಚುನಾವಣಾ ಅಧಿಕಾರಿ ವೇದಮೂರ್ತಿ ಹಾಗೆಯೇ ಅಂದಿನ ಜಿಲ್ಲಾಧಿಕಾರಿ ರಮೇಶ್ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಗಾದರೆ ದೂರಿನಲ್ಲಿ ಏನಿದೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಸ್ಟ್ರಾಂಗ್ ರೂಮ್ ಸೀಲ್ ಆಗಿರಲಿಲ್ಲ. ಒಂದು ಮತಪತ್ರಗಳಿದ್ದ ಟ್ರಂಕ್ ಓಪನ್ ಆಗಿತ್ತು. ಟ್ರಂಕಿನ ಸೀಲ್ ಓಪನ್ ಆಗಿದ್ದು ಲಾಕ್ ಕಟ್ಟಾಗಿತ್ತು. ಹೀಗಾಗಿ ಮತ ಟ್ಯಾಂಪರಿಂಗ್ ಆಗಿರುವ ಅನುಮಾನ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರಿನ ಅನ್ವಯ 3 ವಿರುದ್ಧ ವಂಚನೆ, ಕ್ರಿಮಿನಲ್ ಫೋರ್ಜರಿ ಪ್ರಕರಣ ದಾಖಲಾಗಿದೆ. ಹಾಗಾದರೆ ಇದೇನು ಪ್ರಕರಣ ನೋಡೋದಾದರೆ 2023ರ ವಿಧಾನಸಭಾ ಚುನಾವಣೆಯ ಕಥೆ ಇದು. ಕಾಂಗ್ರೆಸ್ನ ರಾಜೇಗೌಡರು 59,171 ಮತ ಪಡೆದು ವಿಜಯ ಅನ್ನುವಂತಹ ಯಶಸ್ಸನ್ನು ಪಡ್ಕೊಂಡಿರ್ತಾರೆ. ಬಿಜೆಪಿಯ ಜೀವರಾಜ್ ಗಳಿಸಿದ್ದು 58,970 ಮತಗಳು, ಗೆಲುವಿನ ಅಂತರ 201 ಮತಗಳು. ಆಗ ಚಲಾವಣೆಯಾದ ಅಂಚೆ ಮತಗಳು 1,822. ಇದರಲ್ಲಿ ಜೀವರಾಜ್ 692 ಮತಗಳನ್ನು ಪಡೆದುಕೊಂಡ್ರೆ ರಾಜೇಗೌಡರು 569 ಮತ ಗಳಿಸಿದರು. ಆಗ 279 ಮತಗಳು ತಿರಸ್ಕೃತವಾಗಿರುತ್ತೆ. ಗೆಲುವಿನ ಅಂತರ ತಿರಸ್ಕೃತ ಮತಗಳಿಗಿಂತ ಕಡಿಮೆ ಇದ್ದರೆ ಮರು ಎಣಿಕೆಗೆ ಕೇಳಬಹುದು. ಜೀವರಾಜ್ ಪರ ಚುನಾವಣಾ ಏಜೆಂಟರು ಮರು ಎಣಿಕೆಗೆ ಕೋರಿರ್ತಾರೆ. ಚುನಾವಣಾ ಅಧಿಕಾರಿ ನಿಯಮ ಮೀರಿ ಅದನ್ನು ತಿರಸ್ಕರಿಸಿ ರಾಜೇಗೌಡರು ಜಯಶಾಲಿ ಅಂತ ಅವತ್ತು ಘೋಷಿಸಿರ್ತಾರೆ. ಸೊ ಇದೆಲ್ಲವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಜೀವರಾಜ್ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಸದ್ಯದ ಡೆವಲಪ್ಮೆಂಟ್ ಅಂತ ಅಂದರೆ FIR ಏನಾಗಿತ್ತು ಅದಕ್ಕೆ ಮೇ 7ರವರೆಗೆ ಹೈಕೋರ್ಟೇ ತಡೆಯಾಜ್ಞೆಯನ್ನು ಕೊಟ್ಟಿದೆ.